ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಎಲ್ಲರನ್ನೂ ಪ್ರೀತಿಸಿ, ಕೆಲವರನ್ನು ಮಾತ್ರ ನಂಬಿ. ಪ್ರಪಂಚದಲ್ಲಿ ಎಲ್ಲರೂ ಸತ್ಯವಂತರಲ್ಲ, ಆದರೆ ಎಲ್ಲರೂ ಸತ್ಯವಂತರಲ್ಲ. ಗೊತ್ತಾಯ್ತಾ? ಅದರಿಂದ ನಾವು ಪ್ರೀತಿಸಬೇಕು, ಆದರೆ ಎಲ್ಲರನ್ನೂ ನಂಬಕ್ಕೆ ಹೋಗಬಾರ್ದು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಗುರುಚರಿತ್ರೆಯ 27ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದ ಸಾದನಂ. ಈಗ ಗುರುಚರಿತ್ರೆ 27ನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ಳೋಣ. ಪಂಡಿತರಿಗೆ ಶ್ರೀ ಗುರುಗಳ ಯೋಗ್ಯತೆ ತಿಳಿಯದೆ ಅವರು ವಾದಕ್ಕೆ ಇಳಿದಿದ್ದರು. ಅವರ ಗರ್ವವನ್ನು ಮುರಿಯಲು ಗುರುಗಳು ಒಂದು ವಿನೋದ ಮಾಡಿದರು. ತಮ್ಮ ಮಠದ ಮುಂದೆ ಹೋಗುತ್ತಿದ್ದ ಒಬ್ಬ ಸಾಮಾನ್ಯ ಶಿಷ್ಯನನ್ನು ಮೂಲಕ ಕರೆಯಿಸಿದರು. ಅವನು ಗುರುಗಳಿಗೆ ನಮಸ್ಕರಿಸಿ, ಸ್ವಾಮಿ, ನಾನು ಮಾತಾಂಗನೆಂಬ ಅಂತ್ಯಜರು ನಿಮ್ಮ ದರ್ಶನದಿಂದ ಪುನೀತನಾದೆ ಎಂದನು. ಅವನನ್ನು ಒಮ್ಮೆ ನೋಡಿದ ಶ್ರೀಗಳು 7 ಗೆರೆಗಳನ್ನು ಶಿಷ್ಯರಿಂದ ಹಾಕಿಸಿದರು. ಒಂದೊಂದೇ ಗೆರೆಯನ್ನು ದಾಟು ಎಂದು ಅವನಿಗೆ ಹೇಳಿದರು. ಯಾರಿಗೆ ಆಚೆ ಹೋಗ್ತಾ ಇದ್ದ ಅವನು ಕರೆದುಬಿಟ್ಟು ಈ ಥರ ಮಾಡ್ತಾರೆ. ಮೊದಲನೇ ಗೆರೆ ದಾಟಿದ ಅವನು ನಾನು ಒಬ್ಬ ಬೇಡ ಎಂದು, 2ನೇ ಗೆರೆ ದಾಟಿದ ಅವನು ನಾನೊಬ್ಬ ರೈತನಾಗಿದ್ದೆ ಎಂದು, 3ನೇ ರೇಖೆ ದಾಟಿದಾಗ ನಾನೊಬ್ಬ ಮೀನುಗಾರನೆಂದನು, 4ನೇ ಗೆರೆ ದಾಟಿದ ಅವನು ತಾನೊಬ್ಬ ಶೂದ್ರನೆಂದು, 5ನೇ ಗೆರೆ ದಾಟಿದಾಗ ನಾನು ಸೋಮದತ್ತನೆಂಬ ವೈಶ್ಯನಾಗಿದ್ದನೆಂದು, 6ನೇ ಗೆರೆ ದಾಟಲು ಗೋದಾವರಿ ಪುತ್ರನೆಂಬ ಕ್ಷತ್ರಿಯನಾಗಿದ್ದೆ ಎಂದು ಹೇಳಿದನು. 7ನೇ ಗೆರೆ ದಾಟಿದಾಕ್ಷಣ ಆತನು ಶ್ರೀ ಗುರುಗಳಿಗೆ ನಮಿಸಿ ತಾನೊಬ್ಬ ವೇದ ಪಾರಂಗತನಾದ ವಿಪ್ರನೆಂದನೋ. ಗುರುಗಳು ಅವನಿಗೆ ವಿಭೂತಿ ಮಂತ್ರಿಸಿಕೊಟ್ಟು ಈ ಪಂಡಿತರೊಡನೆ ವಾಕ್ಯಾರ್ಥ ನಡೆಸು ಎಂದರು. ಅವನ ಬಾಯಿಂದ ನಿರರ್ಗಳವಾಗಿ ಅವನಿಗೆ ಮಾತಾಡೋಕ್ಕೆ ಬರ್ತಿರಲಿಲ್ಲ. ಈಗ ನಿರರ್ಗಳವಾಗಿ ವೇದ ಸೂಕ್ತಗಳು ಸುಸ್ವರವಾಗಿ ಹೊರಟವು. ಪಂಡಿತರಿಗೆ ಇದನ್ನು ನೋಡಿದಾಕ್ಷಣ ಬಾಯಿ ಕಟ್ಟಿಹೋಯಿತು. ನೋಡ್ದಾ, ಅವರ ಶಕ್ತಿ ಎಷ್ಟಿತ್ತು ಅನ್ನೋದನ್ನು ತಿಳ್ಕೊಳ್ಳಿ. ಸ್ವಾಮಿ, ನಮ್ಮ ಅಹಂಕಾರವನ್ನು ಕ್ಷಮಿಸಿರಿ ಎಂದು ಭಿನ್ನವಿಸಿದ ಪಂಡಿತರಿಗೆ ಶ್ರೀಗಳವರು, ನೀವು ಬಹಳ ಪಾಪಗಳನ್ನು ಮಾಡಿದ್ದೀರಿ, ಇದರ ಫಲವನ್ನು ನೀವು ಅನುಭವಿಸಲೇಬೇಕು, ನಿಮಗೆ ರಾಕ್ಷಸ ಜನ್ಮ ಬರುತ್ತದೆ ಎಂದು ನುಡಿದರು. ದುಃಖಿತರಾದ ಪಂಡಿತರು ಪಶ್ಚಾತ್ತಾಪದಿಂದ, ಗುರುಗಳೇ, ನಮಗೆ ಶಾಪ ವಿಮೋಚನೆ ಮಾರ್ಗವೇನು ಎಂದು ಪ್ರಾರ್ಥಿಸಲು ಶ್ರೀಗಳವರು ಪರಿಹಾರ ಮಾರ್ಗವನ್ನು ಸೂಚಿಸಿದರು. ನಿಮಗೆ 12ನೇ ವರ್ಷ ರಾಕ್ಷಸ ಜನ್ಮ ಬರುತ್ತದೆ, ಆದರೆ ನೀವು ಪಶ್ಚಾತ್ತಾಪ ಉಳ್ಳವದ್ದಾದ್ದರಿಂದ ನಿಮಗೆ ಬಾಧೆಯು ಹೆಚ್ಚು ಆಗುವುದಿಲ್ಲ. ಈ ಕಾಲಾವಧಿಯ ನಂತರ ನಿಮ್ಮ ಬಳಿಗೆ ಬಂದ ಜ್ಞಾನಿಗಳ ಮೂಲಕ ನಿಮಗೆ ಸದ್ಗತಿ ದೊರಕಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಎಂದು ನುಡಿತಾರೆ. ಪಂಡಿತರು ನದಿ ತೀರಕ್ಕೆ ಹೋಗಿ ಅಲ್ಲಿಯ ದೇಹತ್ಯಾಗ ಮಾಡಿದರು. ಶ್ರೀ ಗುರುವಾಕ್ಯದಂತೆ 12 ವರ್ಷಗಳ ರಾಕ್ಷಸ ಜನ್ಮದ ತರುವಾಯ ಅವರಿಗೆ ಮೋಕ್ಷ ದೊರಕಿತು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 27ನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗತ್ತೆ. ನಾಳೆ ನಾವು 28ನೇ ಅಧ್ಯಾಯನ ತಿಳ್ಕೊಳ್ಳೋಣ. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 5/12/2024 ಗುರುವಾರ. ಶ್ರೀ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲಪಕ್ಷ, ತಿಥಿ ಚೌತಿ, ಹಗಲು 11 ಗಂಟೆ 36 ನಿಮಿಷ, ನಕ್ಷತ್ರ ಉತ್ತರಾಷಾಢ, ಹಗಲು 4 ಗಂಟೆ 57 ನಿಮಿಷ, ಮಳೆ ಜ್ಯೇಷ್ಠ 2ನೇ ಪಾದ, ರಾಹುಕಾಲ 1 ಗಂಟೆ 40 ನಿಮಿಷದಿಂದ 3 ಗಂಟೆ 6 ನಿಮಿಷದ ತನಕ ಇದೆ. ಕುಳಿಕ ಕಾಲ 9 ಗಂಟೆ 22 ನಿಮಿಷದಿಂದ 10 ಗಂಟೆ 48 ನಿಮಿಷದ ತನಕ ಇದೆ. ಯಮಗಂಡ ಕಾಲ 6:31ರಿಂದ 7 ಗಂಟೆ 56 ನಿಮಿಷದ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಇದು ಗುರುಚರಿತ್ರೆ, ನೀವು 1ನೇ ಅಧ್ಯಾಯದಿಂದ ಪೂರ್ತಿ 51ನೇ ಅಧ್ಯಾಯ ತನಕ ಇದರಲ್ಲಿ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲಲ್ಲಿ ದಿನ ಬರುತ್ತೆ. ನೀವು ಕೇಳಿ, ಗುರುಗಳು ತಿಳಿಸಿದರೆ ಇದನ್ನು ಕೇಳಿದ್ರೆ ನಿಮ್ಮ ಕಷ್ಟಗಳೆಲ್ಲ ಎಲ್ಲ ಕಷ್ಟಗಳು ಒಡೆದು ನಿಮಗೆ ಪುನೀತರಾಗ್ತೀರಿ ನೀವು ಅಂತ. ನಾನು ಹೇಳ್ತಿಲ್ಲ, ಇದನ್ನು ಗುರುಗಳು ತಿಳಿಸಿರೋದ್ರಿಂದ
ಕೇಳಿ ಅಂತ ಹೇಳ್ತೀನಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.